ನೀತಿ ಶತಕ 3ನೇ ಭಾಗ. 6 ಗುಣಗಳು ಬಹಳ ಮುಖ್ಯ. ಆ 6 ಗುಣಗಳು ನಮ್ಮಲ್ಲಿದ್ದರೆ ಜೀವನದಲ್ಲಿ ಸೋಲನ್ನು ಅನುಭವಿಸೋದಿಲ್ಲ. ಮೊದಲನೇದಾಗಿ ಆಪತ್ತುಗಳು ಬರ್ತಾ ಇರುತ್ತೆ. ಅವುಗಳು ಬಂದಾಗ ಧೈರ್ಯದಿಂದ ಎದುರಿಸಬೇಕು. ನಮ್ಮ ಪ್ರಯತ್ನವನ್ನು ಮಾಡುತ್ತಾ ಭಗವನ್ ನಾಮಸ್ಮರಣೆ ಮಾಡಿದಾಗ ಮಾನವ ಪ್ರಯತ್ನದ ಜೊತೆಗೆ ದೈವವೂ ಸೇರಿ ಮಾಡಿದ ಕೆಲಸ ಉತ್ತಮವಾಗಿರುತ್ತೆ. ಕೆಲವು ಸಲ ಅಧಿಕಾರ, ಸಂಪತ್ತು, ಕೀರ್ತಿ, ಹೆಸರು ಎಲ್ಲವೂ ಬರುತ್ತೆ. ಆಗಲೇ ಗರ್ವವೂ ಬರುತ್ತೆ. ಅದು ಬರದಂತೆ ಜಾಗ್ರತೆಯನ್ನು ವಹಿಸಬೇಕು. ಸಮಾಜದಲ್ಲಿನ ಆಗುಹೋಗುಗಳನ್ನು ತಿಳಿದಿರಬೇಕು. ಮಾತಿನಲ್ಲಿ ಚತುರತೆ ಇರಬೇಕು. ಎಲ್ಲಿ ಬೇಕಾದರೂ ಕೆಲವು ಒಳ್ಳೆಯ ಮಾತುಗಳನ್ನು ಸಂದರ್ಭಾನುಸಾರವಾಗಿ ಮಾತನಾಡಬೇಕು. ಇಂದು ಕೆಲಸಗಳು ಶಾಶ್ವತವಲ್ಲ. ಕೆಲಸ ಸಿಗುವುದೇ ಕಷ್ಟ. ಆದ್ದರಿಂದ ನಮಗೆ ತಿಳಿದಿರುವ ಮಾತುಗಳನ್ನು ಮುಂದೆ ನುಗ್ಗಿ ಮಾತನಾಡಬೇಕು. ಸಜ್ಜನರು ಶ್ರೇಷ್ಠರು. ಯಾಕೆ ಅಂತಂದರೆ ಅವರು ನಿರಂತರವಾಗಿ ದೇವರನ್ನು ಸ್ಮರಿಸ್ತಾ ಇರ್ತಾರೆ. ಆದ್ದರಿಂದ ಪಾಪಗಳೆಲ್ಲವೂ ಅವರ ಹೃದಯದಲ್ಲಿಯೇ ದಗ್ಧವಾಗುತ್ತೆ. ಕೆಲಸ ಸಿಕ್ಕಿದ ಕೂಡಲೇ ಓದುವುದನ್ನು ನಿಲ್ಲಿಸಬಾರದು. ಅಂದರೆ ಓದಿಗೆ ಅಂತ್ಯ ಅನ್ನೋದು ಇಲ್ಲ. ಡಿಗ್ರಿ ಪಡೆದರೂ ಉದ್ಯೋಗ ಮಾಡಿದರೂ ಓದನ್ನು ನಿಲ್ಲಿಸಬಾರದು. ಒಳ್ಳೆಯ ಹೆಸರನ್ನು ಗಳಿಸಲು ಪ್ರಯತ್ನಿಸಬೇಕು. ಸುಳ್ಳನ್ನು ಹೇಳಬಾರದು, ಅಸೂಯೆ ಪಡಬಾರದು, ಕಳ್ಳತನ ಮಾಡಬಾರದು ಅಂತ ಹೇಳಿ ಮಕ್ಕಳಿಗೆ ಹೇಳಬೇಕು. ಕೇವಲ ಅಂಕಗಳನ್ನು ಗಳಿಸುವುದಲ್ಲ, ಮಾನವೀಯ ಮೌಲ್ಯಗಳನ್ನು ಹೇಳಬೇಕು.